ಬಾರಿ ಮಳೆ ಆದಾಗಲೂ ಕೂಡ ಬೆಂಗಳೂರಿನ ಜನ ಮಳೆಯ ಕಾರಣಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಹೇಳ್ತಾ ಇರ್ತೀವಿ. ಈಗಲೂ ಕೂಡ ಅಷ್ಟೇ. ಪಾಪ ತುಂಬ ಜನ ಇನ್ನೂ ಆಫೀಸಿಗೆ ಹೊರಟಿರಲ್ಲ. ಯಾವ್ಯಾವ ಏರಿಯಾಗಳ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನಾವು ಕ್ವಿಕ್ಕಾಗಿ ಅಪ್ಡೇಟ್ ಕೊಟ್ಬಿಡ್ತೀವಿ. ಯಾವ್ಯಾವ ಏರಿಯಾಗಳಲ್ಲಿ ಮಳೆಯ ಕಾರಣಕ್ಕೆ ಕೃತಕ ಜಲಪಾತ, ಕೃತಕ ಕೆರೆ, ಕೃತಕ ಸ್ವಿಮ್ಮಿಂಗ್ ಪೂಲ್, ಯಾವ ಫ್ಲೈಓವರ್ ಮೇಲೆ ನಿರ್ಮಾಣ ಆಗಿದೆ ಅದನ್ನು ಹೇಳ್ತೀವಿ. ಅಫ್ಕೋರ್ಸ್ ಇದೆಲ್ಲವೂ ಕೂಡ GBA ಅಧಿಕಾರಿಗಳ ಮಹಾ ಕೊಡುಗೆ. ನಮ್ಮ ಜನರೇಷನ್ ಅವ್ರನ್ನ ಮರಿಬಾರ್ದು. ಮಧ್ಯರಾತ್ರಿ ಭಾರಿ ಮಳೆಗೆ ನಾನಾ ಅವಾಂತರಗಳಾಗಿದೆ. MG ರೋಡ್, ಟ್ರಿನಿಟಿ ಸರ್ಕಲ್, ರಿಚ್ಮಂಡ್ ರಸ್ತೆ ಜಲಾವೃತವಾಗಿದೆ. ಮೆಜೆಸ್ಟಿಕ್ನ ಓಕಳಿಪುರ ಮಂಟಪ ಸಂತು ಮುಳುಗಡೆ ಆಗಿದೆ. ಅಡಿಗಳು ನೀರಿದೆ ಅಲ್ಲಿ ಇನ್ನೂ ಕೂಡ 2-3 ಅಡಿ. ರಾಜಕಾಲುವೆ ನೀರು ನುಗ್ಗಿ ಹಲವೆಡೆ ಅವಾಂತರಗಳಾಗಿದೆ. ಹೊರವಲಯ ಹೊಸ ರಸ್ತೆಯಲ್ಲಿ ನೀರು ನಿಂತು ಪರದಾಡ್ತಾ ಇದ್ದಾರೆ ಜನ. ರಾತ್ರಿ ಸುರಿದ ಮಳೆಯ ಎಫೆಕ್ಟ್ ಬೆಳಗ್ಗೆ ತಮ್ಮ ಆಫೀಸ್ಗಳಿಗೆ ಹೊರಟವ್ರಿಗೆ, ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಂತ ಹೊರಟವ್ರಿಗೆ ಬಿಸಿ ಮುಟ್ಟಿಸ್ತಾ ಇತ್ತು. ವಾಹನ ಸವಾರರಂತೂ ಈ ವೇವ್ ಪೂಲಲ್ಲಿ ಕರೆಯದೆ ಕೇಳದೆ ಕರುಣಿಸಿರುವ ಭಾಗ್ಯ ಈ ವೇವ್ ಪೂಲ್. ಅದರಲ್ಲಿ ಒದ್ದಾಡ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ನಮ್ಮ ಬೆಂಗಳೂರಿನ ಉತ್ಕೃಷ್ಟ ರಸ್ತೆಯ ಸ್ಥಿತಿಗತಿಗಳಿವೆಲ್ಲವೂ ಕೂಡ ನೋಡಿ. ಫಾಲ್ಸ್ ಯಾಕೆ ಅಲ್ಲಿ ಇಲ್ಲಿ ಜೋಗ್ ಫಾಲ್ಸ್ಗೆಲ್ಲ ಹೋಗ್ತೀರಾ? ನಮ್ಮಲ್ಲೇ ಗಲೀಜ್ ಕೆಟ್ಟ ಕೊಳಕು ನೀರಿನ ಒಂದು ಫಾಲ್ಸ್ ಅಲ್ಲಿ ನಿರ್ಮಾಣ ಆಗಿರೋದನ್ನು ನೀವು ನೋಡ್ಬೋದು. ಬಳಗೆರೆ ರಸ್ತೆ ವರ್ತೂರಿನಲ್ಲಿ ಹೇಗಿದೆ ಸಿಚುವೇಶನ್ ಅದನ್ನು ನೋಡ್ತಾ ಇದ್ದೀರಾ. ರಸ್ತೆ ಇದೆಯಾ ಅಂತ ನಾವು ಹುಡುಕಬೇಕು. ಹುಡುಕೋದಕ್ಕೆ ಯಾವ ಕುರುಹು ಕೂಡ ಉಳಿದಿಲ್ಲ ಅಲ್ಲಿ. ಕೇವಲ ಅಲ್ಲಿ ಕಂಬ ನೋಡಿದಾಗ ಓಕೆ ಇದೊಂದು ರಸ್ತೆ ಅನ್ನೋದನ್ನ ನಾವು ಅಂದಾಜು ಮಾಡ್ಕೊಳ್ಬೋದು. ನಮ್ಮ ಬೆಂಗಳೂರಿನ ಜನ 2 ವೀಲರ್ಸ್ ಮತ್ತು ಇತರೆ ವಾಹನ ಸವಾರರ ಪರದಾಟವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಶೋರೂಮ್ನ ಮಾಲೀಕರಿಗೆ ಒಂದು ಆತಂಕ, ಎಲ್ಲಿ ಇದು ಒಳಗಡೆ ನುಗ್ಗುತ್ತೋ ಅಂತ. ಅಂಗಡಿ ಬಾಗಿಲು ಮುಚ್ಚಬೇಕಾ ಬೇಡವಾ ಇದೇ ಜಿಜ್ಞಾಸೆಯಲ್ಲಿ ಅವರಿದ್ದಾರೆ. ವರ್ತೂರು ನೀವು ನೋಡ್ತಾ ಇದ್ದೀರಾ, ಒಂದು ಕಡೆಗೆ ನೊರೆಯ ಕಾರಣಕ್ಕೆ ಅಲ್ಲಿನ ಕೆರೆ ಸುದ್ದಿಯಲ್ಲಿರುತ್ತೆ, ಅಥವಾ ಆ ರಸ್ತೆಗಳಲ್ಲಿ ನಿಂತಿರುವಂತಹ ನೀರಿನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ವಾಟರ್ ಲಾಗಿಂಗ್ ಹೇಳಿದ್ರೆ ಬೆಂಗಳೂರಿಗೆ ನಡಿಗೆ ಮಾಡ್ತೀವಿ, ನಾವು ಓಡ್ತೀವಿ, ಈಜ್ತೀವಿ ಅಂತೆಲ್ಲ ಅಧಿಕಾರಿಗಳು ಹೇಳ್ತಾರೆ. ಯಾವುದೇ ಪ್ರಯೋಜನ ಇಲ್ಲ. ಕೆಲವು ಮಿಲಿಮೀಟರ್ಗಳ ಮಳೆ ಆದರೂ ಸಾಕು ಇದೇ ಪರಿಸ್ಥಿತಿ. ನಿಮಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಜಸ್ಟ್ 20 ಮಿಲಿಮೀಟರ್ ಮಳೆ ಬಂದರೆ ಕೆಲವು ಏರಿಯಾಗಳಲ್ಲಿ ಬೋಟ್ ಹಿಡ್ಕೊಂಡು ಓಡಾಡಬೇಕಾದ ಸ್ಥಿತಿ ಬರುತ್ತೆ. ಈಗಲೂ ಅದು ಬದಲಾಗಿಲ್ಲ. ಯಾವ ಮಿನಿಸ್ಟ್ರು ಬಂದು ಕೂತ್ರೂ ಸರಿಯಾಗಿಲ್ಲ, ಯಾವ ಆಯುಕ್ತರು ಬಂದು ಕೂತ್ರೂ ಸರಿಯಾಗಿಲ್ಲ. ಕೇಳಿದ್ರೆ ಎಲ್ಲ ಪರ್ಫೆಕ್ಟ್ ಆಗಿದೆ, 1000 ಮಾರ್ಕ್ಸ್ ಕೊಡ್ಬೋದು ನೀವು ಬೆಂಗಳೂರಿನ ರಸ್ತೆಗಳಿಗೆ, ಕ್ವಾಲಿಟಿಗೆ ಅಂತ ಅವರ ಬೆನ್ನನ್ನು ಅವರೇ ತಟ್ಕೊಂಡು ಓಡಾಡ್ತಾರೆ.